ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಅಥೆಂಟಿಕ್ ಆಗಿರುವಂಥ ಡಾಬಾ ಶೈಲಿಯ ಚಿಕನ್ ಸ್ಟಾರ್ಟರ್ಸ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಭಾಳ ಇಷ್ಟ ಬಿದ್ದು ತಿನ್ಬೋದಾದಂಥ ಈ ಡಾಬಾ ಶೈಲಿಯ ಚಿಕನ್ ರೆಡ್ ರೋಸ್ ಯಾಕೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಮತ್ತೆ ಅದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ನ ನೀಟಾಗಿ ತೊಳೆದು ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜಿನ ಬೆಳ್ಳುಳ್ಳಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಆನಿಯನ್ನು ಮೀಡಿಯಂ ಸೈಜಿಂದು ಒಂದು ಪೂರ್ತಿ ಆಗಿರುವಂಥದ್ದು ಚಾಪ್ ಮಾಡಿ ಇಟ್ಕೊಂಡಿರೋದು. 2 ಟೊಮಾಟೋನ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಟೀ ಸ್ಪೂನ್ನಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟು, ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, 1 ಟೀ ಸ್ಪೂನು ವಿನಿಗರು, 1 ಟೀ ಸ್ಪೂನು ಸೋಯಾ ಸಾಸು, 1 ಟೀ ಸ್ಪೂನ್ನಷ್ಟು ಕೊರಿಯಾಂಡರ್ ಪೌಡ್ರು, 1 ಟೀ ಸ್ಪೂನು ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ರೆಡ್ ಚಿಲ್ಲಿ ಸಾಸು 1 ಟೀ ಸ್ಪೂನು, ಟೊಮಾಟೊ ಕಶಪು 2 ಟೀ ಸ್ಪೂನು, 1 ಟೀ ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಮತ್ತು 3 ಪಿಂಚಷ್ಟು ಫುಡ್ ಕಲರು ರೆಡ್ ಕಲರ್ದು, ಜೀರಿಗೆ ಪೌಡ್ರು 1 ಟೀ ಸ್ಪೂನು, ಕಾರ್ನ್ ಫ್ಲೋರು 2 ಟೀ ಸ್ಪೂನು, ರೆಡ್ ಸಾಲ್ಟು ಅರ್ಧ ಟೀ ಸ್ಪೂನು, 2 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸು. ಇಷ್ಟನ್ನೆಲ್ಲ ತಗೊಂಡು ಈಗ ಏನು ಮಾಡಬೇಕು ಮತ್ತು ಇದರ ವಿಧಾನಗಳು ಏನು ಅನ್ನೋದನ್ನ ಈಗ ನೋಡ್ಕೊ ಹೋಗೋಣ. ಈಗ ಒಂದು 10 ನಿಮಿಷ ಮ್ಯಾರಿನೇಷನ್ ಮಾಡ್ಕೋಣ. ಮೊದಲನೇದಾಗಿ ಈಗ ಬೋಲ್ ತೊಗೊಂಡಿದ್ದೀನಲ್ಲ, ಈ ಬೋಲ್ಗೆ ಅರ್ಧ ಟೀ ಸ್ಪೂನು ಸಾಲ್ಟು ಮತ್ತು ಫುಡ್ ಕಲರು 2 ಪಿಂಚು ಎರಡನ್ನೂ ಕೂಡ ಸೇರಿಸ್ಕೋಣ. ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಧನಿಯಾ ಪೌಡ್ರನ್ನು ಕೂಡ ಸೇರಿಸ್ಕೋಣ. ಜೀರಿಗೆ ಪೌಡ್ರು, ಟರ್ಮರಿಕ್ಕು, ಗಾರ್ಲಿಕ್ ಜಿಂಜರ್ ಪೇಸ್ಟು, ವಿನಿಗರು, ಸೋಯಾ ಸಾಸು, ಗರಂ ಮಸಾಲ ಇಷ್ಟನ್ನೆಲ್ಲ ಸೇರಿಸಾದ್ಮೇಲೆ ಈಗ ನೀಟಾಗಿ ಇದನ್ನು ಕಲಿಸ್ಕೋಣ. ಚಿಕನ್ನ ನೀವು ಬೋನ್ಲೆಸ್ ತೊಗೊಂಡ್ರೆ ಇದು ಭಾಳ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ಕೂಡ. ವಿತ್ ಬೋನು ಅಷ್ಟು ಚೆನ್ನಾಗಿರಲ್ಲ. ಪೂರ್ತಿಯಾಗಿ ಒಂದ್ಸರಿ ನೀಟಾಗಿ ನಾವು ಕಲಿಸ್ಕೊಂಡಿದ್ದಂಥ ಎಲ್ಲ ಮಸಾಲ ಪೌಡ್ರುಗಳು ಕೂಡ ನೀಟಾಗಿ ಚಿಕನ್ಗೆ ಹಿಡ್ಕೊಳೋಂಗೆ ಕಲಿಸ್ಕೊಂಡ್ಬಿಡ್ಬೇಕು. ಒಂದ್ಸರಿ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇದನ್ನ ಇವಾಗ ಒಂದ್ಸರಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈಗ 1-2 ಟೀ ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊತಾ ಇರೋದು. ಕಾರ್ನ್ ಫ್ಲೋರ್ನ ಹಾಕಾದ್ಮೇಲೆ ಮತ್ತೊಂದು ಸರಿ ನೀಟಾಗಿ ಈ ರೀತಿ ಕಲಿಸ್ಕೊಂಬೋಣ. ಎಲ್ಲ ಈಗ ಕಲಿಸ್ಕೊಂಡಾದ್ಮೇಲೆ ಈಗ 1 ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರನ್ನ ಕೂಡ ಸೇರಿಸ್ಕೋಣ. ಖಾರ ತುಂಬ ಚೆನ್ನಾಗಿರ್ತದೆ ಈ ರೀತಿ ಸೇರಿಸ್ಕೋದ್ರಿಂದ. ಈಗ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದೇ ರೀತಿ ಬಿಟ್ಕೋಣ. ಕಡಾಯಿನಲ್ಲಿ ಈಗ ಸುಮಾರು 1-2 ಕಪ್ಪಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ನೀಟಾಗಿ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ನೀಟಾಗಿ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಣ. ಎಣ್ಣೆ ನೀಟಾಗಿ ಈಗ ಬಿಸಿ ಆಗಿದೆ. ಈಗ ಈ ಹಂತದಲ್ಲಿ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಚಿಕನ್ ಪೀಸ್ಗಳನ್ನ ನೀಟಾಗಿ ಹಾಕೋಣ. ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಒಂದ್ಸರಿ ಈ ರೀತಿ ಬಿಟ್ಟಾದ್ಮೇಲೆ ಸಡನ್ನಾಗಿ ತಿರುವಾಕೊಂಬಾರ್ದು. ಮಸಾಲೆ ಎಲ್ಲ ನೀರನ್ನು ಬಿಟ್ಕೊಂಡ್ಬಿಡ್ತಾರೆ. ಇದನ್ನ ಈಗ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಣ. ಕಬಾಬ್ ಶೈಲಿನಲ್ಲಿ ಒಂದ್ಸರಿ ನೀಟಾಗಿ ಪೂರ್ತಿಯಾಗಿ ತಿರುವಾಕೊಳ್ಳಿ. ಈ ಥರ ಸುಮಾರು ಮೀಡಿಯಂ ಫ್ಲೇಮ್ನಲ್ಲೇ 2 ಸೈಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ಕಲರು ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ಅಂದರೆ ಸುಮಾರು ಒಂದು 5 ನಿಮಿಷ ಆಗಿದೆ. ಇದನ್ನ ಈಗ ತೊಗೊಂಡು ಒಂದು ಸಪ್ರೇಟು ಬೌಲ್ನಲ್ಲಿ ಹಾಕಿಟ್ಕೋಣ. ಈಗ ಮಿಕ್ಕಿದ್ದಂಥದನ್ನು ಕೂಡ 2ನೇ ಸರಿ ಕೂಡ ಅದೇ ಥರ ರಿಪೀಟ್ ಮಾಡ್ಕೋಣ. ನೋಡಿದ್ರಲ್ಲ ಈಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ಎತ್ತಿ ಸಪ್ರೇಟಾಗಿ ಇಟ್ಕೋಣ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ಕಬಾಬ್ಗಳನ್ನು ಒಂದು ಸರಿ ಹೈ ಫ್ಲೇಮ್ನಲ್ಲಿ ಹಾಕಿ ಒಂದು ಸರಿ ಈ ರೀತಿ ಫ್ರೈ ಮಾಡ್ಕೋಣ. ಈ ರೀತಿ ಮಾಡೋದ್ರಿಂದ ನೀರು ಬಿಟ್ಕೊಂಡಿರ್ತಲ್ಲ ಹಾಕಿಟ್ಕೊಂಡಾಗ ಅದೆಲ್ಲ ನೀಟಾಗಿ ಈಗ ಡಿಸಾಲ್ವ್ ಆಗಿಬಿಡ್ತದೆ. ಆಯಿತು, ಭಾಳ ತಿಡಬಾರ್ದು, ಒಂದು 2 ನಿಮಿಷ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ನೀಟಾಗಿ ಇದನ್ನು ಮತ್ತೆ ಎತ್ತಿ ಒಂದು ಸಪ್ರೇಟು ಬೌಲ್ನಲ್ಲೇ ಇಟ್ಕೊಂಬೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಎಣ್ಣೆನ ನೀಟಾಗಿ ಸೋದಿಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ತೊಗೊಂಬೋಣ. ಈಗ ಎಣ್ಣೆ ಬಿಸಿ ಆಯ್ತಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 2 ನಿಮಿಷ ಫ್ರೈ ಆಗಬೇಕು, ಭಾಳ ಡೀಪ್ ಫ್ರೈ ಆಗಬಾರ್ದು. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಡೋಣ. ಈಗ ಬೆಳ್ಳುಳ್ಳಿ ಈ ರೀತಿ ಫ್ರೈ ಆಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಸೇರಿಸ್ಕೊಂಬೋಣ. ಭಾಳ ಗೋಲ್ಡನ್ ಬ್ರೌನ್ ಆಗಬಾರ್ದು, ಮೀಡಿಯಮ್ ಆಗಿ ಒಂಚೂರು ಪಿಂಕಿಶ್ ಆಗೋವರೆಗೂ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿ
ಫ್ರೈ ಮಾಡ್ಕೊಂಬೋಣ. ಕ್ಲೀನಾಗೆ ಪಿಂಕಿಶ್ ಆಗಿ ಟರ್ನ್ ಆದಮೇಲೆ ನೀಟಾಗಿ ಈಗ ಟೊಮಾಟೊ ಪೇಸ್ಟ್ ಮಾಡಿಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೊಂಡು ಕಂಪ್ಲೀಟಾಗಿ ಟೊಮಾಟೊ ಪೇಸ್ಟು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಇದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಣ. ಪೂರ್ತಿಯಾಗಿ ಈ ರೀತಿ ಎಣ್ಣೆ ಸಪ್ರೇಟ್ ಆದಮೇಲೆ ಚಿಲ್ಲಿ ಫ್ಲೆಕ್ಸ್ನ ಕೂಡ ಹಾಕೋಣ, ಒಂದು 2 ಟೀ ಸ್ಪೂನ್ ಅಷ್ಟು. ಇದಕ್ಕೆ ಈಗ ರೆಡ್ ಚಿಲ್ಲಿ ಸಾಸ್ನ ಕೂಡ ಸೇರಿಸ್ಕೊತಾ ಇರೋದು, ಸೋಯಾ ಸಾಸ್ನ ಕೂಡ ಸೇರಿಸ್ಕೋಣ 1 ಟೀ ಸ್ಪೂನ್ ಅಷ್ಟು, ವಿನಿಗರ್ನ ಸೇರಿಸ್ಕೊತಾ ಇರೋದು ಈಗ 1 ಟೀ ಸ್ಪೂನ್ ಅಷ್ಟು, ರೆಡ್ ಸಾಲ್ಟು ಮತ್ತು ವೈಟ್ ಸಾಲ್ಟು ಎರಡೂ ಮಿಕ್ಸ್ ಮಾಡಿಕೊಂಡು ಸುಮಾರು 1 ಟೀ ಸ್ಪೂನ್ ಅಷ್ಟನ್ನ ಈಗ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮಾಟೊ ಕ್ಯಾಶಪ್ ಇಕ್ಕೊಂಡಿದ್ವಲ್ಲ ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇರೋದು ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಣ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಸಾಸು ರೆಡಿಯಾಗಿದೆ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ಉಪ್ಪು ಕರೆಕ್ಟಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬೇಕು. ಉಪ್ಪೆಲ್ಲ ತುಂಬ ಕರೆಕ್ಟಾಗಿದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಸುಮಾರು ಒಂದು 10 ml ಅಷ್ಟು ಬಿಸಿನೀರನ್ನ ಸೇರಿಸ್ಕೊಂಡು ಈ ರೀತಿ ಬಿಸಿನೀರನ್ನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಕೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ಸುಮಾರು ಒಂದು 4 ನಿಮಿಷ ಇದೇ ರೀತಿ ಫ್ರೈ ಆಗಲಿ. ನೀರನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೊಬಾರ್ದು, ಚಿಕನ್ ಮುಳುಗಬಾರ್ದು. ಅಷ್ಟು ಪ್ರಮಾಣದಲ್ಲಿ ಮಾತ್ರನೇ ಸುಮಾರು ಒಂದು 12 ml ಅಷ್ಟು ನೀರನ್ನ ಹಾಕ್ಕೊಂಡಿರಬೇಕು. ಈ ರೀತಿ ಯಾವಾಗಲಾದರೂ ಈವ್ನಿಂಗ್ ಆಗಿ ಸ್ನ್ಯಾಕ್ಸ್ ಆಗಿ ಇಲ್ದಿದ್ರೆ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಕೊಬೋದು. ಭಾಳ ಅಂದರೆ ಭಾಳ ಚೆನ್ನಾಗಿರ್ತದೆ. ಈ ಡಾಬಾ ಶೈಲಿಯ ರೆಡ್ ರೋಸು ಭಾಳ ಡಾಬಾಗಳಲ್ಲಿ ಭಾಳ ಫೇಮಸ್ ಆಗಿದೆ. ಸೇಮ್ ಟು ಸೇಮ್ ಟೇಸ್ಟು ಭಾಳ ಯೂನಿಕ್ ಆಗಿರ್ತಾರೆ ಮತ್ತು ತಿನ್ನೋದಕ್ಕೆ ಕೂಡ ಭಾಳ ಸವಿಯಾಗಿರ್ತಾರೆ. ಈಗ ಒಂದು 4 ನಿಮಿಷ ಆಯಿತು. ಕಾರ್ನ್ಫ್ಲೋರ್ನ ಒಂದು 2 ಟೀ ಸ್ಪೂನ್ನ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೆ ಕಲಿಸ್ಕೊಂಡು. ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಒಂದೇ ಒಂದು ಸರಿ ಮಿಕ್ಸ್ ಕೊಟ್ಕೊಳ್ಳಿ. ಎಣ್ಣೆ ಒಂಚೂರು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗಲೇ ಇದೊಂಥರ ಡಾಬಾ ಶೈಲಿಯ ಫೀಲ್ನ ಕೊಡ್ತೀರಿ ನಿಮಗೆ. ಎಣ್ಣೆ ಜಾಸ್ತಿ ಆಯಿತು ಅಂದವ್ರಿಗೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಬೋದು. ಈಗ ಇದು ಕಂಪ್ಲೀಟಾಗಿ ಆಯಿತು. ಇದ್ರ ಮೇಲೆ ಯಾವುದೇ ರೀತಿ ನಾವು ಕೊತ್ತಂಬರಿ ಆದರೂ ಇಲ್ಲ ಯಾವುದೇ ಥರ ಸ್ಟಫಿಂಗ್ ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಈಗ ಸ್ಟವ್ ಆಫ್ ಮಾಡ್ಕೋಣ. ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ತಣ್ಣಗಾಗೋದು ಬಿಟ್ಬೋಣ. ಎಷ್ಟು ತಣ್ಣಗಾಗ್ತಾರೆ ಅಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಚಿಕನ್ಗೆ ಎಳ್ಕೊಂಡು ಭಾಳ ಡೆಲಿಷಿಯಸ್ ಆಗಿರ್ತದೆ. ಈಗ ಇದನ್ನು ಟೇಸ್ಟ್ ಮಾಡ್ಕೋಣ. ಪೀಸ್ನ ಈ ರೀತಿ ತೊಗೊಂಡು ನೀಟಾಗಿ ಫೋರ್ಕಲ್ಲಿ ಮಸಾಲ ನೀಟಾಗಿ ಹಚ್ಕೊಂಡು ಭಾಳ ಪರ್ಫೆಕ್ಟ್ ಆಗಿದೆ. ಎಲ್ಲರೂ ಮಸ್ಟ್ ಟ್ರೈ. ನೋಡಿದ್ರಲ್ಲ ಎಷ್ಟು ಟೇಸ್ಟಿ ಆಗಿರುವಂಥ ಡಾಬಾ ಶೈಲಿಯ ಚಿಕನ್ ರೆಡ್ ರೋಸ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.